ಮಾತ್ರ ಇವತ್ತು ಅರಣ್ಯ ಜಮೀನಿಂದ ಇವತ್ತು ಅವರಿಗೆ ತೆರವುಗೊಳಿಸಬೇಕು ಅನ್ನೋ ಸೂಚನೆಯನ್ನು ನಾವು ಕೊಟ್ಟಿದ್ದೇವೆ. ಅದು ಬಹಳಷ್ಟು ಇವತ್ತು ಪ್ರಕರಣಗಳಲ್ಲಿ ಆದಷ್ಟು ಮಟ್ಟಿಗೆ ಎಲ್ಲರನ್ನೂ ಜೊತೆಯಲ್ಲಿ ತೆಗೆದುಕೊಂಡು ಹೋಗುವಂತ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಹೀಗಾಗಿ ಇವತ್ತು ನಾನು ಬಂದಂಥದ್ದು ಅಧಿವೇಶನ ನಡೀತಾ ಇದೆ. ನಾನು ಹೇಳಿದ್ದೆ, ನನಗೆ ಸುರೇಶ್ ಅವರು ದೂರವಾಣಿ ಮುಖಾಂತರ ಮಾತನಾಡಿ, ಶಿವರಾಮ್ ಅವರು ಮಾತನಾಡಿದ್ರು, ನಮ್ಮ ಜಿಲ್ಲೆಯಲ್ಲಿ ಬಹಳ ಕಷ್ಟ ಇದೆ ಬರಬೇಕು. ರಾಜಗೌಡರಂತೂ ನಮ್ಗೆ ಬಿಡೋದೇ ಇಲ್ಲ, ಯಾವಾಗಲೂ ಹೇಳ್ತಾರೆ ಸಿಮೆಂಟ್ ಮಂಜೂರು ಅಧಿವೇಶನದಲ್ಲಿ ನಮ್ಗೆ ಬೇಕಾದ ಸಮಸ್ಯೆಗಳು ಬಗೆಹರಿಸಬೇಕು ಮತ್ತು ಎಲ್ಲಾ ಜನಪ್ರತಿನಿಧಿಗಳಿಗೆ ಕಳಕಳಿ ಇದೆ, ಕಾಳಜಿ ಇದೆ, ಮಾಡ್ತಾ ಇದ್ದಾರೆ. ಅವ್ರಿಗೆ ಒತ್ತಡ ಇರ್ತದೆ. ನಮ್ಗೆ ಸುದ್ದಿ ಬಂತಪ್ಪ ಯಾವ್ದಾದ್ರು ಸಾವು ಬಂದ್ರೆ ಗುಂಪುಗಳನ್ನು ರಚಿಸಿ ಸದರಿ ಗುಂಪುಗಳಲ್ಲಿ ಪ್ರಸ್ತುತ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳು ಹಾಗೂ ಸ್ಥಳೀಯ ಉದ್ಯಮಿಗಳು, ಬೆಳೆಗಾರರ ಸಂಘದ ಪ್ರತಿನಿಧಿಗಳು ಈ ಗುಂಪಿಗೆ ಸೇರಿ ಕಾಲ ಕಾಲಕ್ಕೆ ಆ ಗುಂಪಿನ ಜೊತೆಯಲ್ಲಿ ಸಮಾಲೋಚನೆ ಮಾಡಿ ಏನು ಇದರ ಇನ್ನೂ ಹೆಚ್ಚಿನ ಕ್ರಮಗಳು ಏನ್ ತೆಗೆದುಕೊಳ್ಬೇಕಾಗಿದೆ ಅಂತ ಹೇಳಿ ಎಲ್ಲರೂ ಸಹಕಾರ ಕ್ಷೇತ್ರದಲ್ಲಿ ಜೂನ್ ನಲ್ಲಿ 1ನೇ ವಾರದಲ್ಲಿ 2 ಜನ ಆನೆ ತುಳಿತದಿಂದ ಮೃತಪಟ್ಟಿದ್ರು. ನಾನು ಅವ್ರ ಮನೆಗೆ ಭೇಟಿ ಕೊಟ್ಟಿದ್ದೆ. ಅವರ ಒಂದು ಕಷ್ಟ ದುಃಖ ನಾನು ನೋಡಿದ್ದೇನೆ. ಹೀಗಾಗಿ ಅಧಿಕಾರ ವಹಿಸಿಕೊಂಡ ನಂತರನೇ ಈ ಮಾನವ ಪ್ರಾಣಿ ಸಂಘರ್ಷ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ, ಸಾವುಗಳಾಗ್ತಾ ಇದೆ. ಯಾವ ರೀತಿಯಲ್ಲಿ ತಡಿಬೇಕು, ರೈತರ ಬೆಳೆ ನಷ್ಟ ಆಗ್ತಾ ಇದೆ, ಏನ್ ಮಾಡ್ಬೇಕು ಅಂತ ಹೇಳಿ ಸಾಕಷ್ಟು ಸಭೆ ಮಾಡಿದ್ದೇವೆ, ಸಾಕಷ್ಟು ಚರ್ಚೆ ಮಾಡಿದ್ದೇವೆ. ಹೆಚ್ಚಿನ ಅನುದಾನ ತರಲಿಕ್ಕೆ ಪ್ರಯತ್ನ ಮಾಡಿದ್ದೇನೆ, ಅದನ್ನು ಬಗೆಹರಿಸಲಿಕ್ಕೂ ಪ್ರಯತ್ನ ಮಾಡಿದ್ದೇನೆ. ಇವತ್ತು ನೀವು ನೋಡ್ತಾ ಇರಬಹುದು, ಹೋದ ವರ್ಷ ಮಾನವ ಪ್ರಾಣಿ ಸಂಘರ್ಷದ ಅಡಿಯಲ್ಲಿ ಸುಮಾರು 65 ಜನ ಹೋದ ಏಪ್ರಿಲ್ 1ನೇ ತಾರೀಕಿಂದ 31 ಮಾರ್ಚ್ ವರೆಗೆ ಮೃತಪಟ್ಟಿದ್ರು. ಈ ವರ್ಷ ಇಲ್ಲಿವರೆಗೆ 42 ಜನ ಮೃತಪಟ್ಟಿದ್ದಾರೆ. ಈಗ ಮುಂದೆ ಬರುವ ದಿವಸಗಳಲ್ಲಿ ಒಂದೇ ಒಂದು ಸಾವುಗಳಾಗಬಾರ್ದು ಅಂತ ಹೇಳಿ ಆ ಭಗವಂತನಲ್ಲಿ ನಾನು ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದೇನೆ. ಸಾವು ಕಡಿಮೆ ಆಗಿದೆ, ಆದ್ರೆ ಸಾವೇ ಆಗಿದ್ದ ಸಾವು ಒಂದು ಸಾವು ಆಗಬಾರದು. ಯಾಕೆ ಸಾವುಗಳು ಆಗ್ತಾ ಇದೆ, ಯಾಕೆ ಮಾನವ ಪ್ರಾಣಿ ಸಂಘರ್ಷ ದಿನೇ ಜಾಸ್ತಿ ಆಗ್ತಾ ಇದೆ? ನಾವೆಲ್ಲ ಸಾವು ಯಾವಾಗ ಆಗ್ತದೆ? ನಾನು ಅಧ್ಯಯನ ಮಾಡಿದ್ದೇನೆ. ರಾತ್ರಿ ಹೊತ್ತಾದ್ರೂ ಸಾವು ಆಗ್ತದೆ ಅಥವಾ ಬೆಳಿಗ್ಗೆ ಯಾರಾದ್ರೂ ಹೋಗಿ ಇವತ್ತು ಬಹಿರ್ದೇಶಕ್ಕೆ ಹೋಗ್ತಾರೆ ಅಂತ ಸಂದರ್ಭದಲ್ಲಿ ಆನೆ ತುಳಿತ ಆಗ್ತದೆ, ಆನೆ ಅಟ್ಯಾಕ್ ಆಗ್ತದೆ. ಅಥವಾ ಯಾರಾದ್ರೂ ಹೋಗಿ ಕಾವಲು ಬೆಳೆಗಳಿಗೆ ನಷ್ಟ ಆಗಬಾರ್ದು ಅಂತ ಹೇಳಿ ಕೂಲಿ ಕಾರ್ಮಿಕರು ಹೋಗ್ತಾರೆ, ಅಂತ ಸಮಯದಲ್ಲಿ ದಾಳಿ ಆಗ್ತದೆ. ಹೀಗಾಗಿ ಅಲ್ಲೆಲ್ಲ ಹೈಮಾಸ್ ಬೇಕಾಗಿದೆ. ಇವತ್ತು ಬಯಲು ಶೌಚಾಲಯ ಪದ್ಧತಿ ನಿರ್ಮೂಲನೆ ಮಾಡುವುದಕ್ಕೆ ಜಿಲ್ಲಾಡಳಿತ ಕ್ರಮ ವಹಿಸಬೇಕಾಗ್ತದೆ. ಇವತ್ತು ಏನು ರಸ್ತೆ ಬದಿ ಇಕ್ಕೆಲುಗಳಲ್ಲಿ ಇರುವಂತಹ ಪದಗಳು ಬಿಆರ್ಇ ಪಂಚಾಯತ್ ರಾಜ್ ಇಲಾಖೆ ಅಧಿಕಾರಿಗಳು ಮತ್ತು ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳು ಆ ಪದಗಳನ್ನು ಇವತ್ತು ತೆರವುಗೊಳಿಸುವಂಥದ್ದು ಮಾಡಬೇಕಾಗ್ತದೆ. ಹಗಲಿನಲ್ಲಿ ನೀರಾವರಿಗಾಗಿ ವಿದ್ಯುತ್ ಪೂರೈಕೆ ಹಗಲಿನಲ್ಲಂತೂ ಸಂಪೂರ್ಣ 24 ಅಂದ್ರೆ ಬೆಳಗ್ಗೆ 6 ಗಂಟೆಯಿಂದ ಸಾಯಂಕಾಲ 6 ಗಂಟೆವರೆಗೆ ಇವತ್ತು ವಿದ್ಯುತ್ ಪೂರೈಕೆ 3 ಫೇಸ್ ಕೊಟ್ಬಿಟ್ರೆ ನನಗನ್ನಿಸ್ತದೆ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಬಗೆಹರಿಸ್ತದೆ ಅನ್ನುವಂಥದ್ದು ಸಂಘಟನೆಗೆ ಒದಗಿಸಬೇಕಾಗುವಂಥದ್ದು. ಇವೆಲ್ಲ ಅನೇಕ ಅರಣ್ಯ ಪ್ರದೇಶ ವಿಸ್ತರಣೆ ಮತ್ತು ವಾತಾವರಣ ಸುಧಾರಣೆ ಮಾಡುವಂಥದ್ದಕ್ಕೆ ಇವತ್ತು ಏನು ನಮ್ಮ KPSC ಅಲ್ಲಿ ಕೆಲವೊಂದು ಸಾಮಾಜಿಕ ಅರಣ್ಯ ವಿಸ್ತರಿಸುವ ಪ್ರಸ್ತಾವನೆಗಳಿದ್ದಾವೆ. ಅದ್ರ ಬಗ್ಗೆನೂ ನಾನು ಆಲೋಚನೆ ಮಾಡ್ತೇನೆ. ಅದು ಹೆಚ್ಚಿನ ರೀತಿಯಲ್ಲಿ ಏನು ಅಕೇಶಿಯಾ ಮತ್ತು ಯುಕಲಿಪ್ಟಸ್ ಇದ್ದಂಥದ್ದು ಆ ಮರಗಿಡಗಳನ್ನು ತೆರವುಗೊಳಿಸಿ ಆನೆಗಳಿಗೆ ಪ್ರಾಣಿಗಳಿಗೆ ಬೇಕಾಗುವಂತಹ ಆಹಾರವನ್ನು ಉತ್ಪಾದನೆ ಮಾಡುವಂತಹ ಕೆಲಸ ಕಾರ್ಯವನ್ನು ಇವತ್ತು ಮಾಡಲಿಕ್ಕೆ ಸೂಚನೆ ಈಗಾಗಲೇ ಕೊಟ್ಟಿದ್ದೇವೆ. ಅದನ್ನು ಕಾರ್ಯಗತ ಮಾಡುವಂತಹ ಕೆಲಸ ಇವತ್ತು ನಾವು ಮಾಡ್ತೇವೆ ಅನ್ನುವಂತ ಮಾತನ್ನು ತಮ್ಮಲ್ಲಿ ಹೇಳಿಕೆ ತಿಳ್ಕೊಂಡು ಇವತ್ತೇನು ಕಂದಾಯ ಇಲಾಖೆ ಅಧಿಕಾರಿಗಳಿದ್ದಾರೆ ಎಲ್ಲರದೊಂದು ವಾಟ್ಸ್ಆಪ್ ಗ್ರೂಪ್ ಮಾಡಿ ಏನು ನಮ್ಮ ಇವತ್ತು ವಿಡಿಯೋಗಳು ಮತ್ತೆ ಕೆಳ ಹಂತದಿಂದ ಎಲ್ಲರೂ ಸುತ್ತಮುತ್ತಲಿರುವಂತರು ಜಾಗೃತರಾಗಿ ಎಲ್ಲ ಜನರಿಗೂ ಮತ್ತು ಅದರಲ್ಲಿ ವಿಶೇಷವಾಗಿ ಕಾಫಿ ಪ್ಲಾಂಟರ್ಸ್ ಇದ್ದಾರೆ, ತಮ್ಮ ಜವಾಬ್ದಾರಿ ಏನಿದೆ ತಾವು ಈಗಾಗಲೇ ಒಂದು ಮನವಿಯನ್ನು ಕೊಟ್ಟಿದ್ದೀರಿ. ಹೀಗಾಗಿ ನೀವು ನಿಮ್ಮಲ್ಲಿ ಏನು ಇವತ್ತು ಕೂಲಿ ಅವರಿಗೆ ಎಲ್ಲಾ ರೀತಿಯ ಇವತ್ತು ತಂದಿದ್ದೀರಿ. ಯಾರು ಗಾಯಗಳಿದ್ದಾರೆ, ಒಂದು ಜಿಲ್ಲೆಯಿಂದ ಗಾಯ ಆಗ್ತದೆ, ಆ ಗಾಯ ಆಗಿರೋರಿಗೆ ಅವ್ರು ಯಾರ ಅನುಕೂಲ ಆಗ್ತಾರೆ ಅಂಥವ್ರಿಗೂ ಪರಿಹಾರ ಇದೆ. ಆದ್ರೆ ಅವರ ಆಸ್ಪತ್ರೆ ವೆಚ್ಚವನ್ನು ಭರಿಸಿ ಅವ್ರಿಗೆ ಏನು ಪರಿಹಾರ ಯಾರ್ದಾದ್ರೂ ಬಾಕಿ ಇದ್ರೆ ಮತ್ತೆ ಯಾವ ರೀತಿಯಲ್ಲಿ ಈಗ ನಾವು ಮೃತಪಟ್ಟರೆ ಪರಿಹಾರ ಕೊಡ್ತಾ ಇದ್ದೀವಿ ನಾವು ಮಾತನಾಡ ಅದೇ ರೀತಿಯಲ್ಲಿ ತತ್ಕ್ಷಣವೇ ಇವತ್ತು ಆ ಗಾಯಗೊಂಡವರಿಗೆ ಸಹಿತ ನಮ್ಮ ಮಾರ್ಗಸೂಚಿ ಪ್ರಕಾರ ಅವರಿಗೂ ಪರಿಹಾರ ಕೊಡುವಂತ ವ್ಯವಸ್ಥೆ ನಾವು ಜಾರಿಗೆ ತರ್ತೀವಿ ಅನ್ನುವಂತ ಮಾತನ್ನು ನಾನು ತಮ್ಮಲ್ಲಿಗೆ ಹೇಳಿಕೆ ಬಯಸ್ತೇನೆ. ಪರಿಶೀಲನೆ ಮಾಡಿ ಆ ಗಾಯದವರಿಗೆ ಪರಿಹಾರ ಕೊಡುವಂಥದ್ದು ಮಾಡಲಿಕ್ಕೆ ನಾನು ಸೂಚನೆ ಕೊಡ್ತೀನಿ ಅನ್ನುವಂಥ ಮಾತನ್ನು ತಮ್ಮಲ್ಲಿಗೆ ಹೇಳಿಕೆ ಬಯಸ್ತಾ ಇದ್ದೀನಿ. ನಮಗೆ ಇರ್ತಕ್ಕಂಥ ಸಹನೆ ಬಹುಶಃ ನನಗೆ ಸದನದಲ್ಲಿ ನೋಡಿರ್ತಕ್ಕಂಥ ಮಂತ್ರಿಗಳು ಇರ್ತಕ್ಕಂಥ ಸಹನೆ ನಿಮ್ಗಿರ್ತಕ್ಕಂಥ ಸಹನೆ ಯಾರು ಇಲ್ಲ ಅಂತಕ್ಕಂಥ
ಅಂತಕ್ಕಂಥ ನನ್ನ ಭಾವನೆ. ಇದು ಇರ್ತಕ್ಕಂಥದ್ದು ಇದು ತಮ್ಮ ಅಧಿಕಾರಿಗಳು ಒಂದಿಷ್ಟು ಬೈಫರ್ಗೇಷನ್ನ ಮಾಡಬೇಕು. ಇದ್ರ ಜೊತೆಯಲ್ಲಿ ತಮಗೆ ಅವತ್ತು 20ನೇ ತಾರೀಕು ಮಾತಾಡೋದು ನಮ್ಮೆಲ್ಲ ಕಾಫಿ ಪ್ಲಾಂಟರ್ಗಳು ರೈತರು ಎಲ್ಲರೂ ಇದ್ದರು, ತುಂಬ ಉಗ್ರ ಹೋರಾಟದಲ್ಲಿದ್ದರು. ತಮಗೆ ನಾವು ಕಳೆದ ಸೋಮವಾರ 3 ಜಿಲ್ಲೆಯ ಒಂದು ಸಭೆಯನ್ನು ಮಾಡಬೇಕು ಮಂತ್ರಿಗಳ ನೇತೃತ್ವದಲ್ಲಿ ಅಂತ ತಾವು ಇದು ಮಾಡ್ತಿರೋ ತಾವು ಪ್ರಭಾವಿ ಸಚಿವರ ಘೋಷಣೆಯನ್ನು ಮಾಡಿ ರೈತ ನೆಟ್ಟುಸಿರಿನಿಂದ ನೆಮ್ಮದಿಯಾಗಿ ಮನೆಗೆ ಹೋಗ್ತಕ್ಕಂಥದಕ್ಕೆ ತಾವು ಮಾಡಬೇಕು ಅಂತಕ್ಕಂಥ ಕಳಕಳೆಯಿಂದ ತಾವು ನಿಮ್ಮಲ್ಲಿ ಮನವಿಯನ್ನು ಮಾಡ್ತಾರೆ. ಏಕೆಂತಂದರೆ ಮನವಿಗಾದರೂ ಸ್ಪಂದಿಸ್ತೀರ. ಮನವಿಗೆ ಯಾವುದಕ್ಕೆ ಮನುಷ್ಯ ಸ್ಪಂದಿಸ್ತಿಲ್ಲ ಅಂದರೆ ಕಟ್ಟ ಕಡೆಯದಾಗಿ ನಾವು ಮನವಿಯನ್ನು ನಿಮಗೆ ಮಾಡ್ತಾ ಇದ್ದೀವಿ ಸರ್ಕಾರಕ್ಕೆ, ದಯವಿಟ್ಟು. ಏಕೆಂದರೆ ನೀವು ಹೇಳ್ಬೋದು ಈ ರೀತಿಯ ಸಮಸ್ಯೆ ಇದೆ ಅಂತಕ್ಕಂಥದ್ದನ್ನು ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡ್ಬೋದು, ಸದನದಲ್ಲಿ ಚರ್ಚೆ ಮಾಡ್ಬೋದು. ಇದಕ್ಕೆ ಕಾರ್ಯರೂಪ ತರ್ತಕ್ಕಂಥ ಕೆಲಸವನ್ನು ನೀವು ಮಾಡಿ, ಆಮೇಲೆ ತಮ್ಮ ಅಧಿಕಾರಿಗಳು ಆನೆ ಬರ್ತಾ ಇರುತ್ತೆ, ರೈತರುಗಳು ಆನೆ ಬಂತು ಅಂದಾಗ ಅವಾಗ ಅವ್ರು ಎದ್ಬಿಟ್ಟು ಬರ್ತಾರೆ ಸರ್. ಪಟಾಕಿನ ರೈತರುಗಳೇ ಕೊಡಿಸ್ತೀವಿ ಅಂತ ಅನ್ನೋದು ಇದಿರಲ್ಲ ಸರ್. ನೀವು ಅತಿ ಹೆಚ್ಚು ಅನುದಾನವನ್ನು ಕೊಟ್ಟಿದ್ದೀರಾ ಸರ್, ನಿಮ್ಮ ಕಾಲದಲ್ಲಿ ಅನುದಾನವನ್ನು ಕೊಟ್ಟಿದ್ದೀರಾ, ಯಾವ್ಯಾವ ಅನುದಾನಕ್ಕೆಲ್ಲ ಕೊಟ್ಟಿದ್ದೀರಾ, ಅದು ಸಮರ್ಪಕವಾಗಿ ಬಳಕೆ ಆಗ್ತಾ ಇಲ್ಲ. ಇದಕ್ಕೆ ಒಂದು ಮಾನಿಟರಿಂಗ್ ಸೆಕ್ಷನ್ನ ಮಾಡಿ ಸರ್, ಸಮರ್ಪಕವಾಗಿ. ಅಂದರೆ ಆನೆ ಬರಬಾರ್ದು ಅಂತ ಇದು ನೀವು ಸ್ಥಳಾಂತರ ಮಾಡೋದಕ್ಕಿಂತ ಮುಂಚೆ ಈ ಥರ ಸಮಸ್ಯೆಗಳನ್ನ ಆಲಿಸಿ ಇದಕ್ಕೆ ಪರಿಹಾರವನ್ನು ಕೊಡ್ತಕ್ಕಂಥದ್ದು. ಈ ಮತ್ತೆ ಒಂದು ಅನೌನ್ಸ್ಮೆಂಟ್ ಏನಿದೆ, ಈ ಅನೌನ್ಸ್ಮೆಂಟ್ಗಳನ್ನ ಒಂಚೂರು ಜಾಗೃತಿಗೊಳಿಸ್ತಕ್ಕಂಥದ್ದು. ಯಾವುದೇ ಕಾರಣಕ್ಕೆ ಸರ್ ಆಲೋಚನೆ ನೋಡ್ತಾ ಇದ್ದೀವಿ. 15 ಲಕ್ಷ ರೂಪಾಯಿ ಚೆಕ್ ತಗೊಂಡೋದ್ರೆ ಚೆಕ್ ಬೇಡ, ಇದು ಬೇರೆ ಕೊಡಿ, ಬೇರೆ ಪ್ರಾಣ ಬೇಡಿ ಅಂತಕ್ಕಂಥದ್ದನ್ನ ಇದೆ. ದಯವಿಟ್ಟು ನೋವಾಗುತ್ತೆ ಸರ್, ನಿಮ್ಮಲ್ಲಿ ಕಳಕಳೆಯಿಂದ ಮನವಿ ಮಾಡ್ತೀನಿ. ಇದಕ್ಕೆ ಶಾಶ್ವತವಾದಂಥ ಸ್ಥಳಾಂತರವನ್ನು ಮಾಡಿ ಈ ರಾಜ್ಯಕ್ಕೆ ಮಾದರಿಯಾದಂಥ ಸಚಿವರಾಗಿ ತಾವು ಏನು ನಿಮ್ಮ ತಂದೆಯವರು ಈ ರಾಜ್ಯಕ್ಕೆ ಕೊಡುಗೆ ಇದೆ, ಆ ಕೊಡುಗೆಯನ್ನು ಇನ್ನೊಂದಿಷ್ಟು ಹೆಚ್ಚಿಸಿ ಈ ರಾಜ್ಯಕ್ಕೆ ಇಂಥ ಒಂದು ಸಚಿವರ ಒಂದು ನೇತೃತ್ವದಲ್ಲಿ ಈ ರಾಜ್ಯಕ್ಕೆ ಒಂದು ಉತ್ತಮವಾದಂಥ ಮಾನವ ಮತ್ತು ಪ್ರಾಣಿ ಸಂಘರ್ಷಕ್ಕೆ ಒಂದು ಅಂತಿಮವನ್ನು ಹಾಕಿದ್ರು. ಈ ರಾಜ್ಯಕ್ಕೆ ಒಂದು ಉತ್ತಮ ಸಂದೇಶ ಕೊಡಿ ಅಂತಕ್ಕಂಥದ್ದನ್ನ ನಾನು ತಮ್ಮನ್ನು ಮನವಿ ಮಾಡಿ ನನ್ನ ಮಾತಿಗೆ ವಿರಾಮ ಮಾಡ್ತೀನಿ. ಜೈ. ಒಂದು ಸಭೆ ಮುಖಾಂತರ ನಾವು ಶುರುವನ್ನ ಮಾಡಿದ್ದೀವಿ. ಈ ಸಭೆ ಆನೆ ಮತ್ತು ಮನುಷ್ಯನ ಏನೊಂದು ನಡುವೆ ಇರುವಂತಹ ಒಂದು ಸಮಸ್ಯೆಗೆ ತಾರ್ಕಿಕವಾಗಿ ಪರಿಹಾರ ಕೊಡುವಂಥ ಸಭೆಯನ್ನಾಗ್ತದೆ ಅಂತ ನಾನು ಭಾವಿಸ್ತೀನಿ. ಈ ಮಾನ್ಯ ಸಚಿವರಲ್ಲಿ ಒಂದಷ್ಟು ಮನವಿಗಳಿದ್ದಾವೆ. ಅದು ಪಕ್ಷಾತೀತವಾಗಿ ಒಬ್ಬ ಕೇಂದ್ರ ಸರ್ಕಾರದ ಪ್ರತಿನಿಧಿಯಾಗಿ ರಾಜ್ಯ ಸಂಸದನಾಗಿ ನಾನು ಕೇಳ್ಕೊಳ್ಬೇಕಂತ ಒಂದಷ್ಟು ಮನವಿಗಳನ್ನ ಮಾನ್ಯ ನಮ್ಮ ಸಚಿವರಲ್ಲಿ ಕೇಳ್ಕೊಳ್ತೀನಿ. ಎಲ್ಲ ಬಹುಬೇಡಿಕೆ ಪ್ರಗತಿಪರರ ಒಂದು ಇವತ್ತು ಬೇಡಿಕೆ ಏನಂತ ಹೇಳಿದ್ರೆ ಸೋಲಾರ್ ಫೆನ್ಸಿಂಗ್ನ 90% ಸಬ್ಸಿಡಿಯನ್ನ ಕೊಡಿ ಅಂತ ಎಲ್ಲ ನಮ್ಮ ಪದಕೀಯ ರೈತರು ಮತ್ತೆ ನಮ್ಮ ಪ್ಲಾಂಟರ್ಸ್ ಕೇಳಿದ್ರು. ಖಂಡಿತವಾಗಿಯೂ ಅದನ್ನು ನಾನು ಸಹ ಪರಿಸರ ಸಚಿವರಿಗೆ ಮನವಿಯನ್ನ ಮಾಡ್ತೀನಿ. ಅದನ್ನ ದಯಮಾಡಿ ಅದಷ್ಟು 90% ಆಗಲ್ಲ ಅಂದ್ರೆ 75%ಗೆ ನಮ್ಮ ಸೋಲಾರ್ ಫೆನ್ಸಿಂಗ್ನ ಪ್ರಮೋಟ್ ಮಾಡಿ ಅಂತ ಆದಾಗ ಅವ್ರು ಗಮನಕ್ಕೆ ತರ್ತಾರೆ. 15 ಲಕ್ಷ ರೂಪಾಯಿ ಬರ್ತಾರೆ, ಚೆಕ್ ಕೊಡ್ತಾರೆ, ಹೋಗ್ತಾರೆ. ಆದ್ರೆ ಮೊನ್ನೆ ನಾನು ಕೂಡ ಹಾಸನ ತಾಲೂಕು KDP ಮೀಟಿಂಗ್ ತಗೊಂಡಿದ್ದೆ. DF ಅವ್ರು ಕರೆಸ್ಬಿಟ್ಟು ಮಾತಾಡ್ತಿಬಿಟ್ಟು 1 ನಿಮಿಷ ಆಗಿಲ್ಲ, ನನಗೆ ಫೋನ್ ಬಂತು, ಒಬ್ರು ಸತ್ತೋದ್ರು ಅಂತ ಹೇಳಿ. ಸಭೆ ಕರಲಿಕ್ಕೆ ಕಾರಣ ಆಗಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಾರ್ದು. ಆದ್ರೆ ಮೊನ್ನೆ ಆದಂತ ಸಾವು ಮುಂದೆ ಯಾವುದೂ ಕೂಡ ಸಾವಾಗಬಾರ್ದು ಅಂತಕ್ಕಂಥ ನಮ್ಮ ಈ ಭಾಗದ ಎಲ್ಲ ಬೆಳೆಗಾರರು ಮತ್ತು ಜನಪ್ರತಿನಿಧಿಗಳ ಆಸೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಸರ್, ಇಲ್ಲಿ ಒಂದು ಆನೆಗಳು ಏನಕ್ಕೋಸ್ಕರ ಇಲ್ಲೆಲ್ಲ ಊರೊಳಗಡೆ ಬರ್ತದೆ, ಒಂದು ಸ್ಪಷ್ಟ ಆಹಾರಕ್ಕೋಸ್ಕರ. ಆನೆಗಳು ಯಾವುದು ಹಣ ಮಾಡಕ್ಕೂ ಬರಲ್ಲ, ಆಸ್ತಿ ಮಾಡಕ್ಕೂ ಬರಲ್ಲ. ಬೇಕಾಗಿರೋದು ಒಂದೇ ಆಹಾರ ಕೊಟ್ರೆ ಆನೆಗಳು ಎಲ್ಲೂ ಬರಲ್ಲ, ಯಾವುದಕ್ಕೂ ಸಮಸ್ಯೆ ಇಲ್ಲ. ಆಹಾರ ಬಿಟ್ರೆ ಬೇರೆ ಏನು ನಿಮಗೆ ಸಮಸ್ಯೆ ಇಲ್ಲ. ಆನೆ ಆಹಾರಕ್ಕೋಸ್ಕರ ಬರ್ತಾ ಇದೆ ಹೊರತು ಬೇರೆ ಇನ್ನೇನಕ್ಕೂ ಕೂಡ ಬರ್ತಾ ಇಲ್ಲ. ದಿನಕ್ಕೆ 10 ಟನ್ ಸೊಪ್ಪು ಮತ್ತೊಂದು ತಿಂತಾ ಇದೆ. ಅದಕ್ಕೆ ದಾಖಲೆ ಯಾಕೆ ನಿಮಗೆ? ಡೈಲಿ 10 ಟನ್ ಮಾಡಿ ಕೊಂಡಿಡಿ. ಅದಕ್ಕೆ ನಾನು ಫೋಟೋ ತೋರಿಸ್ಬೇಕು, ಅಲ್ಲಿ ನಿಂತ್ಕೊಂಡು ಹಲ್ಕಿಡಿಬೇಕು, GPS ಮಾಡಬೇಕು. ಇದು ಅದಕ್ಷತೆಯ ಪರಮಾವಧಿ. ಇದು ಅಧಿಕಾರ ತಮ್ಮಲ್ಲಿದೆ ಅಂತ ಹೇಳಿದ ಕೂಡಲೇ ನಾವು ರೈತರು ಒಂದು ಕೂಡಲೇ ಸಂತ್ರಸ್ತರು ನಮ್ಮನ್ನ ನೀವು ನೋಡೋ ದೃಷ್ಟಿ ಏನು? ಇವತ್ತಿಗೆ ಇದು ಕಡೆ ಆಗ್ಬೇಕು. ಔಪಚಾರಿಕ ಸಭೆಯೋ ಅನೌಪಚಾರಿಕ ಸಭೆಯೋ ಕಮ್ಯುನಿವರ್ಸಲ್ ಸಭೆಯೋ ನನಗೆ ಬೇಕಾಗಿಲ್ಲ. ಇನ್ನು ಮುಂದಕ್ಕೆ ಈ ಜಾಗದಿಂದ ಆನೆಗಳು ಸಂಪೂರ್ಣವಾಗಿ ಸ್ಥಳಾಂತರ ಆಗ್ಬೇಕು. ದಯಮಾಡಿ ಅರೆಬೆಂಗ ನಾಲೆಡ್ಜ್ ಇರುವಂತ NGOಗಳನ್ನು ಹೊರಗಿಡಿ.
ನನಗೆ ಬಹಳ ಬೇಜಾರಲ್ಲಿ ಮಾತು ಹೇಳ್ತಾ ಇದ್ದೀನಿ. ಕಳೆದ ವರ್ಷ ತಾವು ಬೆಂಗಳೂರಿನಲ್ಲಿ ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಸೈನ್ಸ್ ಸಭಾಂಗಣದಲ್ಲಿ ಆನೆಗಳ ಕುರಿತಾದಂತ ಸಮ್ಮೇಳನ ಮಾಡಿದ್ರಿ. ನಾನು DCF ಸಾಹೇಬರ ಚೇಂಬರ್ಗೆ ಏನೋ ವಿಚಾರಕ್ಕೆ ಹೋದ್ವಿ. ಸ್ವಾಮಿ, ನಾವೇ ಇಲ್ಲ, ಇಡೀ ಏಷ್ಯಾ ಖಂಡದಲ್ಲಿ ಆನೆಗಳ ಹಾವಳಿಗೆ ಸಿಕ್ಕಿ ನಲುಗಿ ಹೋಗಿರುವಂತ ಜಾಗದ ಜನಗಳನ್ನ ಹೊರಗಿಟ್ಟು ನೀವು ಸಮ್ಮೇಳನ ಮಾಡ್ತಾ ಇದ್ದೀರಿ. ಅಲ್ಲಿ ಆ ಪಂಡಿತೋತ್ತಮರು ಮಾತಾಡ್ತಾ ಇದ್ದಾರೆ. ಕೊನೆಗೆ NGOಗಳು ಹೇಳ್ತಾರೆ ಇವು ಕಾಡಾನೆ ಅಲ್ಲ. ಓದ್ದೆ ಬೆಳೆಗಾರರು ಮಾತನಾಡೋರಿದ್ದಾರೆ. ಆನೆಗಳನ್ನ ಸಂಪೂರ್ಣವಾಗಿ ಸ್ಥಳಾಂತರ ಮಾಡಬೇಕು, ನಮಗೆ ಒಂದು ಶಾಶ್ವತವಾದ ಮುಕ್ತಿ ದೊರಕಬೇಕು.